ನಮಸ್ಕಾರ ಮಕ್ಕಳೇ. ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಎಲ್ರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ. ಎಲ್ರೂ ಅದೇ ರೀತಿ ನಿಮ್ಮ ಓದೋದ್ ಕಡೆ ಗಮನ ಕೊಡ್ಲಿಕತ್ತೀರಿ ಅಂತ ಅನ್ಕೋತೀನಿ. ಯಾಕಂದ್ರೆ ನಿಮ್ಮ ಪರೀಕ್ಷೆ ಸಮಯ ದಿನವಿ ದಿನ ಬ ದಿನ ಏನಾಗ್ಲಿಕತ್ತದ, ಸಮೀಪ ಬರ್ಲಿಕತ್ತದ, ಹೌದಾ? ಸೊ ಎಲ್ರೂ ಚೆನ್ನಾಗಿ ಓದ್ಕೋಬೇಕು. ಕಳಿಸಿರುವಂತಹ ವಿಷಯಗಳನ್ನ ನೋಡ್ಕೊಳ್ರಿ. ನಿಮ್ಗೆ ಯಾವುದೇ ತರದ ಡೌಟ್ಸ್ ಇದ್ರೆ ನೀವು ಪ್ಲೀಸ್ ಅದನ್ನ ತಿಳ್ಕೋಬೇಕು ಅಂತ ನಾವು ಕೇಳ್ತೀವಿ. ಎಸ್. ಸೊ ಇವತ್ತಿನ ದಿನ ಹೇಗಿತ್ತು ಮಕ್ಕಳೇ? ನಿಮ್ಮ ಶಾಲೆಯಲ್ಲಿ ಚೆನ್ನಾಗಿತ್ವಾ? ಓಕೆ. ಸೊ ನಮ್ಮ ಇವತ್ತಿನ ಒಂದು ಸೆಷನ್ ಅನ್ನ ಮೋಟಿವೇಶನಲ್ ಕೋಟ್ ಇಂತ್ರ ಚಾಲು ಮಾಡೋಣ ಅಂತ. ಓಕೆ. ಎಸ್. ಸೊ ಏನ್ ಹೇಳ್ತದ ಕೋಟು? ಯು ಕಾಂಟ್ ಲೆಟ್ ಯುವರ್ ಫೇಲಿಯರ್ಸ್ ಡಿಫೈನ್ ಯು. ಯು ಹ್ಯಾವ್ ಟು ಲೆಟ್ ಯುವರ್ ಫೇಲಿಯರ್ಸ್ ಟೀಚ್ ಯು. ಸೊ ಯಾರಾದ್ರೂ ಹೇಳ್ಬೋದಾ ನನಗೆ ಇದ್ರ ಅರ್ಥ ಏನಿದೆ ಅಂತ? ಹೇಳ್ಬೋದಾ ಯಾರಾದ್ರೂ? ಎನಿಬಡಿ? ಎಸ್, ಹೇಳ್ಬೋದಾ? ಓಕೆ. ಸೊ ಇಲ್ಲಿ ಏನ್ ಹೇಳ್ಲಿಕತ್ತದ? ಫೇಲಿಯರ್ಸ್ ಅಂದ್ರೆ ಏನ್ ಅದರ ಅರ್ಥ? ಫೇಲಿಯರ್ಸ್ ಅಂದ್ರೆ ಸೋಲುಗಳು, ಹೌದಾ? ಸೋಲುಗಳು. ಸೊ ನಾವ್ ಯಾವ ರೀತಿ ಯಾವುದೇ ಒಂದು ವಿಷಯ ಇರ್ಲಿ ಜೀವನದಲ್ಲಿ, ಒಂದು ಕಾಂಪಿಟಿಷನ್ ಆಗಿರ್ಲಿ ಅಥವಾ ಎಕ್ಸಾಮ್ ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದುಕೊಳ್ಳೋದು ಆಗಿರಬಹುದು, ಅಥವಾ ನಿಮ್ದು ಜೀವನದಲ್ಲಿ ಗುರಿಗಳಾಗಿರಬಹುದು, ಹೌದಾ? ಒಂದೇ ಸಮಯಕ್ಕೆ ಅಥವಾ ಒಂದೇ ಸತಿ ನೀವು ಪ್ರಯತ್ನ ಮಾಡಿದ್ರೆ ಯಾವುದು ನಿಮಗ್ ಸಿಗೋದಿಲ್ಲ. ಯಾಕಂದ್ರೆ ನಾವು ಗುರಿಗಳು ಏನ್ ಮಾಡಿರ್ತೀವಿ, ದೊಡ್ಡದಾಗಿ ಇಟ್ಕೊಂಡಿರ್ತೀವಿ ಜೀವನದಲ್ಲಿ, ಹೌದಾ? ನಿಮಗೆ ಒಂದೇ ಸರ್ತಿಗೆ ಪ್ರಯತ್ನ ಮಾಡಿದ್ರೆ ಸಿಗಬಹುದು, ಸಿಗ್ಲಿಕ್ಕಿಲ್ಲ. ಸಿಕ್ತು ಬಹಳ ಚಲೋ, ಯಾಕಂದ್ರೆ ನೀವಷ್ಟು ಅದಕ್ಕೆ ಪರಿಶ್ರಮ ಹಾಕಿರ್ತೀರಿ. ಸಿಗ್ಲಿಲ್ಲ ಅಂದ್ರೆ ಅದರ ಅರ್ಥ ನೀವು ಪರಿಶ್ರಮ ಹಾಕಿಲ್ಲ ಅಂತಲ್ಲ, ಹೌದಾ? ಇನ್ನೊಂದ್ ಸ್ವಲ್ಪ ಜಾಸ್ತಿ ಪರಿಶ್ರಮ ಹಾಕ್ಬೇಕು. ಇನ್ನೂ ಕೆಲವೊಂದು ವಿಷಯಗಳನ್ನ ನಾವ್ ತಿಳ್ಕೊಂಡಿಲ್ಲ ಆ ಒಂದು ವಿಷಯದ ಬಗ್ಗೆ ಅಂತ ನಿಮ್ಗೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ನೀವು ಪ್ರಯತ್ನ ಮಾಡಿ, ಪರಿಶ್ರಮ ಹಾಕಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆ ವಿಷಯದ ಬಗ್ಗೆ ತಿಳ್ಕೊಂಡು ಮತ್ತೆ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಸೋಲುಗಳ ನಮ್ಮನ್ನು ನಮ್ಮ ಬಗ್ಗೆ ಹೇಳೋದಿಲ್ಲ. ಅರ್ಥ ಆಗ್ಲಿಕ್ಕೆ ನಿಮ್ಗೆ? ನಮ್ಮ ಸೋಲುಗಳನ್ನ ಅವು ನಮ್ಮ ಬಗ್ಗೆ ಅವು ಹೇಳೋದಿಲ್ಲ. ನಮ್ಮ ಬಗ್ಗೆ ಏನ್ ಹೇಳುತ್ತೆ? ನಮ್ಮ ಪರಿಶ್ರಮ, ನಾವು ಮಾಡುವಂತ ಒಂದು ಕೆಲಸ, ನಮ್ಮಲ್ಲಿ ಇರುವಂತ ಒಂದು ಒಳ್ಳೆಯತನ ಮತ್ತು ಸಾಧಿಸ್ಬೇಕು ಅನ್ನೋ ಒಂದು ಛಲ, ಹೌದಾ? ಯಾವಾಗ ನೀವು ಸೋಲ್ತಿರೋ ಆ ಸೋಲುಗಳಿಂದ ನೀವು ಕೆಲವೊಂದು ವಿಷಯಗಳನ್ನ ಕಲಿಬೇಕು. ಯಾಕೆ ನಾನ್ ಸೋತೆ ಅಥವಾ ಯಾವ ವಿಷಯಲ್ಲಿ ನಾನು ಹಿಂದುಳಿದಿದ್ದೀನಿ ಅಂತ ನೀವು ಕಲ್ಕೊಂಡು ಅದ್ರ ಮೇಲೆ ನೀವು ಪ್ರಯತ್ನ ಮಾಡ್ಕೊಂಡು ಮತ್ತೆ ನೀವು ತಿರುಗಿ ವಾಪಸ್ ಬರ್ಬೇಕು. ಅದಕ್ಕಾಗೇ ಸೋಲುಗಳು ಬರ್ತಾವೆ. ಸೋಲುಗಳನ್ನು ನಿಮ್ಮನ್ನ ಅಥವಾ ನಿಮ್ಮ ಜೀವನವನ್ನ ನಿಂದ್ರಿಸ್ಲಿಕ್ಕೆ ಬರೋದಿಲ್ಲ. ನಿಮ್ಗೆ ಜೀವನದಲ್ಲಿ ಹಲವಾರು ವಿಷಯಗಳನ್ನ ಕಲಿಸ್ತಾವೆ. ಕಲಿಬೇಕು, ಅವನಿಂತ್ರ ನಾವು ಕಲ್ಕೊಂಡು ಮತ್ತೆ ತಿರುಗಿ ಇನ್ನೂ ಮೇಲಕ್ಕೆ ಏಳು ಹಾಗೆ ಬರ್ಬೇಕು. ಎಸ್. ಸೊ ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ ನೋಡ್ಕೊಂಡ್ವಿ ಮಕ್ಳೇ. ಈಗ ಇವತ್ತಿನ ನಮ್ಮ ಒಂದು ಕ್ಲಾಸಿನ ಕಡೆ ಹೋಗೋಣ, ಹೌದಾ? ಸೊ ನಾವು ನಮ್ಮ ಹಿಂದಿನ ಕ್ಲಾಸ್ ಅಲ್ಲಿ ಏನನ್ನ ನಾವು ಓದಿದ್ವಿ? ಸಬ್ಟ್ರಾಕ್ಷನ್ ಆಫ್ ಫ್ರಾಕ್ಷನ್ಸ್ ಅಂದ್ರೆ ಭಿನ್ನ ರಾಶಿಗಳನ್ನ ಯಾವ ರೀತಿ ವ್ಯವಕಲನ ಮಾಡ್ತೀವಿ, ಯಾವ ರೀತಿ ಕಳಿತೀವಿ ಅಂತ ನೋಡ್ಕೊಂಡಿದ್ವಿ, ಹೌದಾ? ಎಸ್ ಆರ್ ನೋ? ಎಸ್. ಸೊ ನಮ್ಮ ಚಾಪ್ಟರ್ ಏನಿದೆ ಭಿನ್ನ ರಾಶಿಗಳು, ಆ ಒಂದು ಟಾಪಿಕ್ ಇಂದ ಮುಕ್ತಾಯವಾಯ್ತು. ಸೊ ಇವತ್ತು ಒಂದು ಹೊಸ ಚಾಪ್ಟರ್ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ಏನ್ ಮಾಡ್ತೀನಿ, ಈ ನಮ್ಮ ಒಂದು ಭಿನ್ನ ರಾಶಿಯ ಚಾಪ್ಟರ್ ಮೇಲೆ ಏನಿದೆಯಲ್ಲ MCQ ಸೆಷನ್ ಅನ್ನ ನಾನಿಲ್ಲಿ ತೆಗೆದುಕೊಳ್ತೀನಿ. ಓಕೆ. ಎಸ್. ಸೊ ಎಲ್ರು ತಯಾರಿದ್ದೀರಾ ಅಂತ ಅನ್ಕೋತೀನಿ. ಓಕೆ, ತಯಾರಿದ್ದೀರಾ? ಸೊ ಕ್ವೆಶನ್ಸ್ ಅನ್ನ ತೋರಿಸ್ಲಾ? ಓಕೆ. ಸೊ ಈಗ ನನ್ನ ಸ್ಕ್ರೀನ್ ಅನ್ನ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಎಸ್, ಎಲ್ರಿಗೂ ಕಾಣ್ಲಿಕ್ಕತ್ತದ ಸ್ಕ್ರೀನು? ಓಕೆ. ಮೊದಲನೇ ಪ್ರಶ್ನೆ ಇಲ್ಲಿದೆ ನೋಡಿ ಮಕ್ಳೇ. 4/9 ಪ್ಲಸ್ 2/3 ನ ಸೇರಿಸಿ. 4/9 ಪ್ಲಸ್ 2/3 ನ ಸೇರಿಸಿ. ಸೇರಿಸಿದಾಗ ಆಪ್ಷನ್ ಎಷ್ಟು ಬರುತ್ತೆ? ಸಾರಿ, ಯಾವ ಆನ್ಸರ್ ಬರುತ್ತೆ? ಆಪ್ಷನ್ ಎ 10/9, ಆಪ್ಷನ್ ಬಿ 11/9, ಆಪ್ಷನ್ ಸಿ 12/9.
ಹೇಳಲಿಕ್ಕೆ ಪ್ರಯತ್ನ ಮಾಡ್ಬೇಕು ಮಕ್ಳೇ. ಆಪ್ಷನ್ ಎ 10/9, ಆಪ್ಷನ್ ಬಿ 11/9, ಆಪ್ಷನ್ ಸಿ 12/9. 4/9 ಪ್ಲಸ್ 2/3 ಮಾಡಿದಾಗ ಎಷ್ಟು ಉತ್ತರ ಬರ್ತೈತಿ? ಕರೆಕ್ಟ್ ಆನ್ಸರ್ ಇಸ್ ಎಸ್. ಆಪ್ಷನ್ ಎ 10/9. ವೆರಿ ಗುಡ್, ವೆರಿ ಗುಡ್. 17ನೇ ಪ್ರಶ್ನೆ. ದೊಡ್ಡ ಮೀನು ಅರ್ಧ ಕೆಜಿ, ಚಿಕ್ಕ ಮೀನು ಪಾವ್ ಕೆಜಿ, ಅಂದ್ರೆ 1/2 ಕೆಜಿ ದೊಡ್ಡ ಮೀನಿತ್ತು, ಚಿಕ್ಕ ಮೀನು 1/4 ಕೆಜಿ. ಒಟ್ಟಿಗೆ ಅವುಗಳ ತೂಕ ಡ್ಯಾಶ್ ಕೆಜಿ. ಒಟ್ಟು ಅವರ ಒಂದು ತೂಕ ಎಷ್ಟು? 1/2 ಮತ್ತೆ 1/4 ಒಟ್ಟು ಅಂದ್ರೆ ಏನ್ ಮಾಡ್ಬೇಕು ನೀವು ಇಲ್ಲಿ? ಏನ್ ಮಾಡ್ಬೇಕು ಹೇಳಿ ನೋಡೋಣ. ಎಸ್, ಇಲ್ಲಿ ನೀವು 1/2 ಪ್ಲಸ್ 1/4 ಮಾಡ್ಬೇಕು. ಕರೆಕ್ಟ್. ಮಾಡಿ ನೋಡೋಣ ಎಷ್ಟು ಬರುತ್ತೆ. 1/2 ಪ್ಲಸ್ 1/4 ಮಾಡಿ ಎಷ್ಟು ಬಂತು? ಎಸ್, ದ ಕರೆಕ್ಟ್ ಆಪ್ಷನ್ ಇಸ್ 3/4. ವೆರಿ ಗುಡ್. 5/7 ಮೈನಸ್ 4/9 ಕಡಿಮೆ ಮಾಡಿ ಅಥವಾ ಇಲ್ಲಿ ವ್ಯವಕಲನ ಮಾಡಿ. 5/7 ಮೈನಸ್ 4/9. 5/7 ಮೈನಸ್ 4/9. ಏನ್ ಬರುತ್ತೆ ಉತ್ತರ? ಕಳಿಬೇಕು, ಇಲ್ಲಿ ವ್ಯವಕಲನ ಮಾಡಬೇಕು. ಮಾಡಿದ್ರ ಮಕ್ಳೇ? ಎಸ್, ಎಷ್ಟು ಬರುತ್ತೆ? ಆಪ್ಷನ್ ಎ 17/63, ಆಪ್ಷನ್ ಬಿ 14/63, ಆಪ್ಷನ್ ಸಿ 13/63. Yes, it is option A 17/63. Very good, very good. ಒಂದ್ ನಿಮಿಷ. ಎಸ್. ಭಾಗಗಳನ್ನು ಸೇರಿಸುವ ಮತ್ತು ಕಡಿಮೆ ಮಾಡುವ ವಿಧಾನ ಡ್ಯಾಶ್. ಭಾಗಗಳನ್ನು ಸೇರಿಸುವ ಮತ್ತು ಕಡಿಮೆ ಮಾಡುವ ವಿಧಾನ. ಭಾಗಗಳು ಅಂದ್ರೆ ಭಿನ್ನ ರಾಶಿ ಅಂತ ಅರ್ಥ. ಸೊ ಭಿನ್ನ ರಾಶಿಗಳನ್ನ ನಾವು ಸೇರಿಸುವ ಮತ್ತು ಕೂಡಿಸುವುದು ಮತ್ತು ಕಳೆಯುವ ಒಂದು ವಿಧಾನಕ್ಕೆ ಅಥವಾ ಸಂಕಲನ ಮತ್ತು ವ್ಯವಕಲನ ವಿಧಾನಕ್ಕೆ ನಾವು ಯಾವ ವಿಧಾನ ಅಂತ ಕರಿತೀವಿ? ಆಪ್ಷನ್ ಎ ಬ್ರಹ್ಮಗುಪ್ತ ವಿಧಾನ, ಆಪ್ಷನ್ ಬಿ ಅರಿಸ್ಟಾಟಲ್ ವಿಧಾನ, ಆಪ್ಷನ್ ಸಿ ಚಾಣಕ್ಯ ವಿಧಾನ. ಭಿನ್ನ ರಾಶಿಗಳನ್ನ ಸೇರಿಸುವುದಕ್ಕೆ ಮತ್ತು ಅದರ ಒಂದು ಕಳೆಯುವುದಕ್ಕೆ ಯಾವ ವಿಧಾನ ಅಂತ ಕರಿತೀವಿ? ಎಸ್, ಆಪ್ಷನ್ ಎ ಬ್ರಹ್ಮಗುಪ್ತ ವಿಧಾನ. ಒಂದ್ ನಿಮಿಷ. ಎಸ್. ಸಂಸ್ಕೃತದಲ್ಲಿ ಭಾಗವನ್ನು ಡ್ಯಾಶ್ ಎಂದು ಕರೀತಾರೆ. ಸಂಸ್ಕೃತದಲ್ಲಿ ಭಾಗವನ್ನು ಡ್ಯಾಶ್ ಎಂದು ಕರೀತಾರೆ. ಆಪ್ಷನ್ ಎ ಭಿನ್ನ, ಆಪ್ಷನ್ ಬಿ ಭಾಗ, ಆಪ್ಷನ್ ಸಿ ಎರಡು. ಸಂಸ್ಕೃತದಲ್ಲಿ ಭಾಗವನ್ನ ಏನಂತ ಕರೀತಾರೆ? ಭಿನ್ನ, ಭಾಗ, ಎರಡು. ಏನಂತ ಕರೀತಾರೆ ಮಕ್ಳೇ? ಹೇಳಿ ನೋಡೋಣ. ಭಿನ್ನ, ಭಾಗ, ಎರಡು. ಎಸ್, ಇಟ್ ಇಸ್ ನೋನ್ ಆಸ್ ಭಿನ್ನ ಮತ್ತು ಭಾಗ ಎರಡೂ ಕರೀತಾರೆ. ಎಸ್, ವೆರಿ ಗುಡ್. 21ನೇ ಪ್ರಶ್ನೆ. ಪ್ರಾಚೀನ ಭಾರತದಲ್ಲಿ ಭಾಗಗಳ ವಿಷಯ ಇರುವ ಪಠ್ಯಗಳು ಡ್ಯಾಶ್ ಹಸ್ತಪತ್ರಿಯಲ್ಲಿ ಕಂಡು ಬಂದಿವೆ. ಪ್ರಾಚೀನ ಭಾರತದಲ್ಲಿ ಭಾಗಗಳ ವಿಷಯ ಇರುವ ಪಠ್ಯಗಳು ಡ್ಯಾಶ್ ಹಸ್ತಪ್ರತಿಯಲ್ಲಿ ಕಂಡು ಬಂದಿದೆ. ಆಪ್ಷನ್ ಎ ಬಕ್ಷಾಲಿ ಹಸ್ತಪತ್ರಿ, ಆಪ್ಷನ್ ಬಿ
ಪ್ರಾಕೃತ. ಆಪ್ಷನ್ ಸಿ ಯಾವುದು ಅಲ್ಲ. ಯಾವುದು ಅಲ್ಲ. ಸೊ ಯಾವೊಂದು ಕೃತಿಯಲ್ಲಿ ನಾವು ನೋಡಬಹುದು ಹೇಳಿ ನೋಡೋಣ. ಅದು ಎಸ್ ಆಪ್ಷನ್ ಎ ಪಾಕ್ಷಾಲಿ ಹಸ್ತಪ್ರತಿ. ಒಂದ್ ನಿಮಿಷ. ಎಸ್ 10/3 13/4 ಕಡಿಮೆ ಮಾಡಿ. 10/3 13/4 ಕಡಿಮೆ ಮಾಡಿ. ಹತ್ತು ಅಪಾನ್ 3 13/4 ಕಡಿಮೆ ಮಾಡಿ. ಆಪ್ಷನ್ ಎ 2/10, ಆಪ್ಷನ್ ಬಿ 1/2, ಆಪ್ಷನ್ ಸಿ 3/4. ಕಡಿಮೆ ಮಾಡಿ ಅಂತಂದ್ರೆ ಕಳಿಬೇಕು, ಹೌದಾ? ಸಬ್ಟ್ರಾಕ್ಷನ್ ಮಾಡ್ಬೇಕು ನಾವಿಲ್ಲಿ. ಎಷ್ಟು ಬರುತ್ತೆ ಮಾಡಿದಾಗ? ಹತ್ತು ಅಪಾನ್ 13/13/4 ಮಾಡಿ ಎಷ್ಟು ಬರುತ್ತೆ ಉತ್ತರ? ಮಾಡಿದ್ರಾ? ಎಸ್, ಮಾಡಿದ್ರಾ ಮಕ್ಳೇ? ಉತ್ತರ ಹೇಳ್ತೀರಾ ಎಷ್ಟು ಬರುತ್ತೆ ಅಂತ? ಓಕೆ, ಎಷ್ಟು ಬಂತ ಹೇಳಿ. ಇಟ್ ಈಸ್ ಕರೆಕ್ಟ್ ಆಪ್ಷನ್ ಎನಾ ಬಿನಾ ಸಿನಾ? ಇಟ್ ಈಸ್ ಎಸ್ ಆಪ್ಷನ್ ಬಿ 1/12. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಸರಳ ಭಿನ್ನರಾಶಿ ಅಥವಾ ಪ್ರಾಪರ್ ಫ್ರಾಕ್ಷನ್? ಆಪ್ಷನ್ ಎ 7/5, ಆಪ್ಷನ್ ಬಿ 3/4, ಆಪ್ಷನ್ ಸಿ 9/9. ಸರಳ ಭಿನ್ನರಾಶಿ ಅಂದ್ರೆ ಇಲ್ಲಿ ಏನಾಗುತ್ತೆ? ನಮ್ಮ ಅಂಶ ಛೇದಕ್ಕಿಂತ ಕಮ್ಮಿ ಇರುತ್ತೆ, ಹೌದಾ ಇಲ್ವೋ ಅದು? ಎಸ್ ಆಪ್ಷನ್ ಬಿ 3/4. 24ನೇ ಪ್ರಶ್ನೆ, 1/2 ಮತ್ತು 1/4ಗಳಲ್ಲಿ ದೊಡ್ಡ ಭಿನ್ನರಾಶಿ ಯಾವುದು? 1/2 ಮತ್ತು 1/4 ಅಲ್ಲಿ ದೊಡ್ಡ ಭಿನ್ನರಾಶಿ ಯಾವುದು? ದೊಡ್ಡ ಭಿನ್ನರಾಶಿ ಯಾವುದು? ಆಪ್ಷನ್ ಎ 1/4, ಆಪ್ಷನ್ ಬಿ 1/2, ಆಪ್ಷನ್ ಸಿ ಎರಡು ಸಮವಾಗಿದ್ದಾವೆ. ಯಾವುದು? ಎಸ್ ಆಪ್ಷನ್ ಬಿ 1/2. ಎಸ್. 25ನೇ ಪ್ರಶ್ನೆ, ಕೊನೆ ಪ್ರಶ್ನೆ. 2/3 ಮತ್ತು 4/3 ಭಿನ್ನ ರಾಶಿಗಳಲ್ಲಿ ಯಾವುದು ಅಸಮ ಭಿನ್ನ ರಾಶಿಯಾಗಿದೆ ಅಥವಾ ಇಂಪ್ರಾಪರ್ ಫ್ರಾಕ್ಷನ್ ಆಗಿದೆ ಅಥವಾ ವಿಷಮ ಭಿನ್ನ ರಾಶಿಯಾಗಿದೆ? 2/3, 4/3 ಎರಡೂ ಅಲ್ಲ. ವಿಷಮ ಭಿನ್ನ ರಾಶಿ ಅಂದ್ರೆ ಏನಾಗುತ್ತೆ ಮಕ್ಳೇ? ಅಂಶದ ಮೌಲ್ಯ ಛೇದದ ಮೌಲ್ಯಕ್ಕಿಂತ ದೊಡ್ಡದಿರುತ್ತೆ. ಹಾಗಾದ್ರೆ ಆಪ್ಷನ್ ಬಿ ಏನು ಕರೆಕ್ಟ್ ಉತ್ತರ. ಎಸ್. ಸೊ ಇಲ್ಲಿ ನಾವು ನಮ್ಮ ಒಂದು MCQ ಸೆಷನ್ ಅನ್ನ ಮುಗಿಸ್ಕೊಂಡ್ವಿ. ಈಗ ನಾವು ನಮ್ಮ ಒಂದು ಹೊಸ ಚಾಪ್ಟರ್ ಕಡೆ ಹೋಗೋಣ ಅಂತ. ಎಲ್ರು ತಯಾರಿದ್ದೀರಾ? ಸೊ ಹೊಸ ಚಾಪ್ಟರ್ ಹೆಸರೇನು ಮಕ್ಳೇ? ಯಾರಾದ್ರೂ ಹೇಳ್ಬೋದಾ? ಹೌದಾ, ಹೇಳ್ಬೋದಾ ಯಾರಾದ್ರೂ? ಸೊ ಇದು ನಮ್ಮ ಒಂದು 8ನೇ ಚಾಪ್ಟರ್ ಆಗಿದೆ, ಹೌದಲ್ಲ? ಇದು ಒಂದು 8ನೇ ಚಾಪ್ಟರ್ ಆಗಿದೆ.
ಸೊ ಈ ಚಾಪ್ಟರ್ ಅಲ್ಲಿ ಏನನ್ನ ಕಲಿತೀವಿ ಮಕ್ಳೇ ನಾವು? ಇಲ್ಲಿ ಕೆಲವೊಂದಿಷ್ಟು ರಚನೆಗಳನ್ನ ಕಲಿತೀನಿ, ಕೆಲವೊಂದಿಷ್ಟು ಆಕೃತಿಗಳನ್ನ ಯಾವ ರೀತಿ ನೀವು ರಚನೆ ಮಾಡ್ತೀರಿ ಅಂತ ನೋಡ್ಕೊಳ್ತೀರಿ. ಹೌದಾ ಇಲ್ವೋ? ಹೌದಾ? ಎಸ್. ಸೊ ಈ ಒಂದು ಚಾಪ್ಟರ್ ಅಲ್ಲಿ ನಮ್ಗೆ ಮೊದಲು ಏನ್ ತಿಳಿತದಂದ್ರೆ ಕರ್ವ್ಸ್ ಅಂದ್ರೆ ಏನು, ಕರ್ವ್ಸ್ ಅಂದ್ರೆ ಏನು, ನಂತರ ನಮ್ಮ ಒಂದಿಷ್ಟು ಏನ್ ಆಕೃತಿಗಳಿದಾವಲ್ಲ ಅಥವಾ ಆಕಾರಗಳಿದಾವಲ್ಲ, ಸ್ಕ್ವೇರ್ ಆಗ್ಲಿ, ರೆಕ್ಟ್ಯಾಂಗಲ್ ಆಗ್ಲಿ, ಸರ್ಕಲ್ ಆಗ್ಲಿ, ಅದ್ರ ಬಗ್ಗೆ ನಾವು ತಿಳ್ಕೊತೀವಿ. ಅದರ ಆ ಒಂದು ಲಕ್ಷಣಗಳನ್ನ ತಿಳ್ಕೊತೀವಿ. ನಂತರ ಅವನ್ನ ಯಾವ ರೀತಿ ರಚನೆ ಮಾಡ್ಬೇಕು ಅಂತನೂ ತಿಳ್ಕೊತೀವಿ. ಸೊ ಇದು ನಮ್ಮ ಒಂದು 8ನೇ ಚಾಪ್ಟರ್, ರಚನೆ ರಚನೆಗಳೊಂದಿಗೆ ಆಟ. ರಚನೆಗಳೊಂದಿಗೆ ರಚನೆಗಳೊಂದಿಗೆ ಆಟ ಹೇಳ್ದಾಗೆ ನೀವು ಇಲ್ಲಿ ನಮ್ಮ ಆಕಾರಗಳು ಯಾವ್ಯಾವ ಇದಾವೆ, ವೃತ್ತ ಇರಬಹುದು, ಆಯತ ಇರಬಹುದು, ಹೌದಾ, ನಂತರ ಚೌಕ್ ಇರಬಹುದು. ಆ ಒಂದು ವೃತ್ತಗಳ ಆ ಒಂದು ಆಕಾರದ ಬಗ್ಗೆ ಲಕ್ಷಣಗಳನ್ನ ತಿಳ್ಕೊತೀರಿ. ಅದಾದ ಮೇಲೆ ಅವನ್ನ ಯಾವ ರೀತಿ ರಚನೆ ಮಾಡ್ಬೇಕು ಅಂತನೂ ಕಲ್ಕೋತೀರಿ. ಹಾಗಾಗಿ ನೀವು ರಚನೆ ಮಾಡ್ಕೊಂತಲೇನೆ, ಅಂದ್ರೆ ಆಕಾರಗಳನ್ನ ರಚನೆ ಮಾಡ್ಕೊಂತಾನೆ ಹಲವಾರು ವಿಷಯಗಳನ್ನ ಕಲಿತೀರಿ. ನಂತರ ಅದರ ಯಾವ ರೀತಿ ನೀವು ಆಟದಲ್ಲಿಯೂ ಕೂಡ ನಾ ಆಕಾರಗಳನ್ನ ಬಳಸ್ತೀವಿ, ಆದ್ರೆ ನಮಗೆ ಗೊತ್ತಿರೋದಿಲ್ಲ. ಹೌದೋ ಇಲ್ವೋ? ಈಗ ಉದಾಹರಣೆಗಾಗಿ ನಿಮ್ ಕಡೆ ಒಂದು ಡಾಲ್ ಇರಬಹುದು, ಹೌದಾ, ಡಾಲ್ ಇರಬಹುದು, ಹೌದಾ. ಯಾರ್ಯಾರಿಗೆ ಡಾಲ್ ಇಷ್ಟ? ಎಲ್ರಿಗೂ ಇಷ್ಟನಾ? ಎಸ್. ನೀವು ನಿಮ್ಮ ಡಾಲದ ಆಕಾರವನ್ನ ನೋಡಿದೀರಾ? ಯಾವ ರೀತಿ ಇರುತ್ತೆ ಅದು? ಈ ರೀತಿ ಇರುತ್ತೆ, ಹೌದಾ? ಹೌದೋ ಇಲ್ಲೋ? ಈ ರೀತಿ ಇರುತ್ತೆ, ಹೌದಾ? ಸೊ ಇಲ್ಲಿ ನೀವ್ ಏನ್ ನೋಡಬಹುದು ಮಕ್ಳೇ? ಬೇರೆ ಬೇರೆ ಆಕಾರಗಳನ್ನ ಸೇರಿಸಿ ಒಂದು ವಸ್ತುವನ್ನ ತಯಾರು ಮಾಡಿದ್ದಾರೆ, ಹೌದೋ ಇಲ್ವೋ? ಸೊ ಇದೇ ರೀತಿ ನಮ್ಮ ಸುತ್ತಲೂ ಮುತ್ತಲ ಜಗದಲ್ಲಿಯೂ ಕೂಡ ಹಲವಾರು ಆಕಾರಗಳಿರ್ತವೆ. ಆದ್ರೆ ನಾವು ಅದನ್ನ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ನೋಡಿರುವುದಿಲ್ಲ. ಅದಕ್ಕೆ ನೀವು ನಿಮ್ಮ ಅಬ್ಸರ್ವೇಷನ್ ಸ್ಕಿಲ್ಸ್, ಅಂದ್ರೆ ಗಮನ ಕೊಟ್ಟು ನೋಡುವುದನ್ನು ಬಹಳ ನೀವು ಕಲಿಬೇಕು. ಯಾಕಂದ್ರೆ ಗಮನ ಕೊಟ್ಟು ಕೇಳಿ ತಿಳ್ಕೊಂಡ್ರಿ, ನೋಡಿದ್ರೆ ಅಂದ್ರೇನೆ ಅದ್ರೊಳಗ್ ನಿಮ್ಮ ಅರ್ಧ ಕೆಲಸ ಮುಗಿದು ಹೋಯ್ತು. ಅದೇ ನಿಮಗೆ ಬಹುದಿನ ಕಾಲ ನಿಮ್ ತಲೆಯಲ್ಲಿ ಉಳ್ಕೊಂಡ್ಬಿಡ್ತದ. ಸರಿನಾ? ಸೊ ಹಾಗಾಗಿ ಇಲ್ಲಿ ಒಂದು ಹೊಸ ವಿಷಯ ಬಗ್ಗೆ ಕೇಳ್ತೀರಿ. ಅದೇನಂತಂದ್ರೆ ಅದ್ಯಾವ್ದಂದ್ರೆ ವಕ್ರ ರೇಖೆಗಳು ಅಂತ ಹೇಳ್ತೀವಿ ನಾವು. ವಕ್ರ ರೇಖೆಗಳು ಇಂಗ್ಲಿಷ್ ನಲ್ಲಿ ಕರ್ವ್ಸ್ ಅಂತ ಹೇಳ್ತೀವಿ. ಓಕೆ, ಏನಂತ ಹೇಳ್ತೀವಿ? ಕರ್ವ್ಸ್ ಅಂತ ಹೇಳ್ತೀವಿ. ವಕ್ರ ರೇಖೆಗಳು ಅಂದ್ರೆ ಏನು? ಇವು ಪೆನ್ಸಿಲ್ ಇಂದ ಕಾಗದ ಮೇಲೆ ನಾವು ರಚನೆ ಮಾಡಿರುವಂತಹ ಯಾವುದಾದ್ರೂ ಆಕೃತಿ ಇರಬಹುದು ಅಥವಾ ವೃತ್ತಗಳಿರಬಹುದು, ಹೌದಾ. ಒಂದು ಸಾಮಾನ್ಯವಾಗಿ ಈ ರೀತಿ ನಾನು ಒಂದು ಮಾರ್ಕರ್ ಅನ್ನ ತೆಗೆದುಕೊಂಡು ಈ ರೀತಿಯಲ್ಲಿ ಹೀಗೆ ಮಾಡ್ತೀನಿ, ಹೌದಾ. ಸುಮ್ಮನೆ ಈ ರೀತಿ ಮಾಡುವುದ್ರಿಂದ ಏನಾತಿಲ್ಲಿ ಬಹಳಷ್ಟುಗಳ ಆಕಾರಗಳನ್ನ ನಾನು ಏನ್ ಮಾಡಿದೆ, ಇಲ್ಲಿ ರಚನೆ ಮಾಡಿದೆ, ಹೌದಾ. ಯುಕೆ ಫಿಕ್ಸ್ಡ್ ಶೇಪ್ ಅಥವಾ ಫಿಕ್ಸ್ಡ್ ಏನಂತಾರೆ ಡಿಸ್ಟೆನ್ಸ್ ಇರೋದಿಲ್ಲ, ಹೌದಾ. ಸ್ಟ್ರೇಟ್ ಲೈನ್ಸ್ ಅನ್ನ ಬಳಸಿ ಈ ರೀತಿ ಕರ್ವ್ ಗಳನ್ನ ಮಾಡಿ ಅಥವಾ ವಕ್ರಗಳನ್ನ ಮಾಡಿ, ರೇಖೆ ಮತ್ತು ವಕ್ರಗಳನ್ನ ಉಪಯೋಗಿಸಿ ನಾವು ವಕ್ರ ರೇಖೆಗಳನ್ನ ರಚನೆ ಮಾಡ್ತೀವಿ, ಹೌದಾ. ಇವು ಯಾವುದೇ ತರದ ಆಕಾರಗಳು ಅಥವಾ ಆಕೃತಿಗಳಾಗಿರಬಹುದು. ನಾವ್ ಇದನ್ನ ಯೂಶಲಿ ಪೆನ್ಸಿಲ್ ನ ತೆಗೆದುಕೊಂಡು ಪೇಪರ್ ಮೇಲೆ ರಚನೆ ಮಾಡ್ತೀವಿ. ಇವಕ್ಕೆ ನಾವ್ ಏನಂತ ಕರಿತೀವಿ? ವಕ್ರ ರೇಖೆಗಳು. ವಕ್ರ ರೇಖೆಗಳು ಯಾಕೆ ಅವಶ್ಯಕತೆ ಮಕ್ಕಳೇ? ನಾವ್ ಯಾವುದೇ ತರದ ರಚನೆ ಮಾಡ್ಲಿ, ಅಲ್ಲಿ ವಕ್ರ ರೇಖೆ ಇದ್ದೇ ಇರುತ್ತೆ, ಹೌದಾ. ವಕ್ರ ರೇಖೆಗಳನ್ನ ಇಟ್ಕೊಂಡನೆ ನಾವ್ ಏನ್ ಮಾಡ್ತೀವಿ? ರಚನೆ ಮಾಡ್ತೀವಿ. ಹಾಗಾಗಿ ವಕ್ರ ರೇಖೆಗಳು ನಮಗೆ ಬಹಳ ಅವಶ್ಯಕತೆ ಅಂತ ಹೇಳ್ತೀವಿ. ಈಗ ನಾವು ಬರೋಣ ನಮ್ಮ ತ್ರಿಭುಜದ ಕಡೆ. ತ್ರಿಭುಜ ಅಲ್ಲ, ಸಾರಿ, ನಮ್ಮ ವೃತ್ತದ ಕಡೆ ಬರೋಣ ಅಂತ, ಹೌದಾ. ವೃತ್ತದ ಕಡೆ ಬರೋಣ. ಸೊ ವೃತ್ತದ ಬಗ್ಗೆ ನಿಮ್ಗೆ ಏನ್ ಗೊತ್ತು ಮಕ್ಕಳೇ? ಯಾರಾದ್ರೂ ಹೇಳ್ಬಹುದಾ? ಅಥವಾ ಇಂಗ್ಲಿಷ್ ನಲ್ಲಿ ಸರ್ಕಲ್ ಅಂತಾನೂ ಕರಿತೀವಿ ನಾವು. ನೋಡ್ಲಿಕ್ಕೆ ಹೇಗಿರುತ್ತೆ? ನೋಡ್ಲಿಕ್ಕೆ ಈ ರೀತಿ ಇರುತ್ತೆ ಇದು, ಹೌದಾ. ಇದಕ್ಕೆ ನಾವು ವೃತ್ತ ಅಂತ ಕರಿತೀವಿ, ಹೌದಾ.
ವೃತ್ತ ಅಂದ್ರೆ ಏನು ಹೇಳ್ಬೋದಾ ಮಕ್ಳೇ? ಇಲ್ಲಿ ಏನಾಗುತ್ತೆ ಅಂತ? ವೃತ್ತ ಅಂದ್ರೆ ಒಂದು ರೌಂಡ್ ಶೇಪ್ ನಲ್ಲಿ, ಹೌದಾ? ಇದು ಯಾವ ರೀತಿ ಇರುತ್ತೆ? ರೌಂಡ್ ಗೋಲ್ ಶೇಪ್ ದಲ್ಲಿ ಇರುತ್ತೆ. ಇದಕ್ಕೆ ತನ್ನದೇ ಆದಂತಹ ಒಂದು ನಡುವಿನ ಒಂದು ಚುಕ್ಕಿ ಏನ್ ಹೇಳ್ತೀವಿ ನಾವು, ಅದಕ್ಕೆ ನಾವು ಸೆಂಟರ್ ಪಾಯಿಂಟ್ ಅಂತಾನು ಕರಿತೀವಿ, ಹೌದಾ? ಆ ಒಂದು ಚುಕ್ಕಿ ಇರುತ್ತೆ, ನಂತರ ತ್ರಿಜ್ಯ ಇರುತ್ತೆ, ಹೌದಾ? ಈ ಒಂದು ಚುಕ್ಕಿಗೆ ನಾವ್ ಏನಂತ ಕರಿತೀವಿ? ವೃತ್ತ ಕೇಂದ್ರ ಅಂತ ಕರಿತೀವಿ. ಏನಂತ ಕರಿತೀವಿ? ವೃತ್ತ ಕೇಂದ್ರ, ಹೌದಾ? ಸೊ ವೃತ್ತ ಅಂದ್ರೆ ಏನು? ರೌಂಡ್ ಶೇಪ್ ನಲ್ಲಿ, ಹೌದಾ? ಗೋಲ್ ಶೇಪ್ ಅಲ್ಲಿ, ಗೋಲ್ ಆಕೃತದಲ್ಲಿ ಹೊಂದಿರುವಂತಹ ಒಂದು ಏನಿದು ಆಕಾರವಿರುವಂತಹ ಒಂದು ಆಕೃತ, ಹೌದಾ? ಇದಕ್ಕೆ ತನ್ನದೇ ಆದಂತಹ ಒಂದು ಏನಿರುತ್ತೆ? ಸೆಂಟರ್ ಪಾಯಿಂಟ್ ಅಥವಾ ನಡು ಒಂದು ಚುಕ್ಕಿ ಇರುತ್ತೆ, ಅದಕ್ಕೆ ನಾವು ವೃತ್ತ ಕೇಂದ್ರ ಅಂತನೂ ಕರಿತೀವಿ, ಹೌದಾ? ಎಸ್, ಓಕೆ. ಸೊ ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಏನ್ ಮಾಡೋಣ, ಇದರ ಒಂದು ಪಾರ್ಟ್ಸ್ ಯಾವ ರೀತಿ ಅದಾವೆ ಅಂತ ನೋಡ್ಕೊಳ್ಳೋಣ. ಪಾರ್ಟ್ಸ್. ಸೊ ಎಲ್ರಿಗೂ ಕಾಣ್ಲಿಕ್ಕತ್ತದ? ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ? ವೃತ್ತ ಅಂತ ಕರಿತೀವಿ. ವೃತ್ತ ಅಂತ ಕರಿತೀವಿ, ಹೌದಾ? ಈಗ ಮೊದಲಿಗೆ ನಾವಿಲ್ಲಿ ಏನ್ ನೋಡ್ಲಿಕ್ಕತ್ತೀವಿ? ಇದಕ್ಕೆ ನಾವ್ ಏನಂತ ಕರಿತೀವಿ? ಇದಕ್ಕೆ ನಾವು ವೃತ್ತ ಕೇಂದ್ರ ಅಂತ ಕರಿತೀವಿ. ಏನಂತ ಕರಿತೀವಿ? ವೃತ್ತ ಕೇಂದ್ರ. ವೃತ್ತ ಕೇಂದ್ರ ಅಂದ್ರೆ ಏನು? ಈ ಒಂದು ವೃತ್ತದ, ಈ ಒಂದು ಸರ್ಕಲ್ ಅದು ನಟ್ ನಡು ಇರುವಂತಹ ಒಂದು ಚಕ್ಕಿ ಅಥವಾ ಒಂದು ಬಿಂದು ಇದು, ಹೌದಾ? ಹೌದಾ ಇಲ್ಲೋ? ಅದಕ್ಕೆ ನಾವು ಇದಕ್ಕೆ ವೃತ್ತ ಕೇಂದ್ರ ಅಂತ ಕರಿತೀವಿ. ನಂತರ ಬರುತ್ತೆ ರೇಡಿಯಸ್ ಅಥವಾ ತ್ರಿಜ್ಯ ಅಂತ ಹೇಳ್ತೀವಿ ನಾವು. ತ್ರಿಜ್ಯ. ತ್ರಿಜ್ಯದಲ್ಲಿ ಏನಾಗುತ್ತೆ ಮಕ್ಳೇ? ಇಲ್ಲಿ ನೀವು ನಡುವಿನ ಒಂದು ಏನಿದು ವೃತ್ತ ಕೇಂದ್ರ ಇಂತ್ರ ಹಿಡಿದು ವೃತ್ತದ ಒಂದು ಇದೇನ್ ನೀವು ಬಾರ್ಡರ್ ನೋಡ್ಲಿಕ್ಕತ್ತಿರಲ್ಲ, ವೃತ್ತದ ಒಂದು ಬಾರ್ಡರ್ ಏನಿದೆ ಅಲ್ಲ, ಅಲ್ಲಿ ತನ ಇರುವಂತಹ ಒಂದು ದೂರವನ್ನು ಅಥವಾ ಅದರ ಒಂದು ಡಿಸ್ಟೆನ್ಸ್ಗೆ ನಾವ್ ಏನಂತ ಕರಿತೀವಿ? ರೇಡಿಯಸ್ ಅಥವಾ ತ್ರಿಜ್ಯ ಅಂತ ಕರಿತೀವಿ. ರೇಡಿಯಸ್ ಅಥವಾ ತ್ರಿಜ್ಯ ಅಂದ್ರೆ ಏನು ಹೇಳಿ ಮಕ್ಳೇ? ವೃತ್ತದ ಒಂದು ಏನಿದು ಕೇಂದ್ರ ಇದೆಯಲ್ಲ, ಅಥವಾ ಒಂದು ವೃತ್ತದ ಕೇಂದ್ರದಿಂದ ಹಿಡಿದು ತ್ರಿ ಆ ವೃತ್ತದ ಒಂದು ಬೌಂಡ್ರಿ ತನಾನು, ಹೌದಾ? ಬೌಂಡ್ರಿ ತನಾನು ಇರುವಂತಹ ಒಂದು ಡಿಸ್ಟೆನ್ಸ್ ಅಥವಾ ಒಂದು ದೂರವನ್ನು ನಾವು ರೇಡಿಯಸ್ ಅಂತ ಕರಿತೀವಿ ಅಥವಾ ತ್ರಿಜ್ಯ ಅಂತ ಕರಿತೀವಿ. ನಂತರ ಬಂತು ಡಯಾಮೀಟರ್. ಡಯಾಮೀಟರ್ ಅಂದ್ರೆ ಏನು ಹೇಳಿ ಮಕ್ಳೇ? ಡಯಾಮೀಟರ್ ಅಂದ್ರೆ ಯಾರಾದ್ರೂ ಹೇಳ್ಬೋದಾ? ಡಯಾಮೀಟರ್ ಅಂದ್ರೆ ವ್ಯಾಸ ಅಂತ ಅಂತೀವಿ ನಾವು ಕನ್ನಡದಲ್ಲಿ, ಹೌದಾ? ವ್ಯಾಸ ಅಂದ್ರೆ ಇದು ವೃತ್ತದಲ್ಲಿ ಇರುವಂತಹ ಒಂದು ಅತಿ ದೊಡ್ಡ ಒಂದು ತ್ರಿಜ್ಯ ಆಗಿರಬಹುದು, ಅಥವಾ ನಾವೇನಂತ ಕರಿತೀವಿ ಇದಕ್ಕೆ? ಲಾಂಗೆಸ್ಟ್ ಕಾರ್ಡ್ ಅಂತ ಕರಿತೀವಿ, ಹೌದಾ? ಲಾಂಗೆಸ್ಟ್ ಕಾರ್ಡ್ ಅಥವಾ ಸರ್ವಮೇಳ ಅಂತ ಕರಿತೀವಿ ನಾವು, ಹೌದಾ ಇಲ್ಲ? ವೃತ್ತದ ಮೇಲೆ ಇರುವಂತಹ ಒಂದು ಸ್ವರಮೇಳ ಅಥವಾ ಲಾಂಗೆಸ್ಟ್ ಕಾರ್ಡ್ ಅಂತ ಕರಿತೀವಿ, ಹೌದಾ? ಹೌದಾ ಇಲ್ವೋ? ಎಸ್. ಸೊ ಈ ಒಂದು ಅತಿ ದೊಡ್ಡದಾಗಿ ಇರುವಂತಹ ಒಂದು ಸ್ವರಮೇಳ ಅಥವಾ ವಾದ್ಯತಂತಿ ಅಂತ ಕರಿತೀವಿ, ಹೌದಾ? ಸೊ ಇದು ಏನಾಗುತ್ತೆ? ವೃತ್ತದ ಒಂದು ಕೇಂದ್ರದಿಂದ ಹಿಡಿದು ಮತ್ತೊಂದು ಕೇಂದ್ರದ ತನಕ ನಡುವೆ ಇರುವಂತಹ ಒಂದು ದೂರಕ್ಕೆ ಅಥವಾ ಅದರ ಒಂದು ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ? ಡಯಾಮೀಟರ್ ಅಥವಾ ವ್ಯಾಸ್ ಅಂತ ಕರಿತೀವಿ. ಈಗ ಬಂತು ಕಾರ್ಡ್. ಸೊ ಇದು ನೋಡ್ಲಿಕ್ಕತ್ತಿರ್ಲ ಕಾರ್ಡ್ ಅಂತ. ಕಾರ್ಡ್ ಅಂದ್ರೆ ಏನ್ ಹೇಳಿ ಮಕ್ಳೇ? ಕಾರ್ಡ್ ಅಂದ್ರೆ ಏನು ಯಾರಾದ್ರೂ ಹೇಳ್ಬೋದಾ? ಸೊ ಇದು ಒಂದು ಸ್ಟ್ರೇಟ್ ಆಗಿ ಇರುವಂತಹ ಒಂದು ರೇಖೆ, ಹೌದಾ? ಒಂದು ಸ್ಟ್ರೇಟ್ ಆಗಿರ್ತದೆ. ಇಲ್ಲಿ ಏನಾಗುತ್ತೆ? ವೃತ್ತದ ಕೇಂದ್ರದ ಮೇಲೆ ಎರಡೂ ನೀವು ಚುಕ್ಕಿಗಳನ್ನ ನೋಡಿದ್ರೆ ವೃತ್ತದ ಕೇಂದ್ರದ ಮೇಲೇನೆ ಕುಂತಿದೆ, ಹೌದಾ? ಹೌದಾ ಇಲ್ಲೋ? ಕೇಂದ್ರದ ಮೇಲೆ ಕುಂತಿದೆ. ಇದರಿಂದ ಏನ್ ಮಾಡುತ್ತೆ ಅದು? ಒಂದಕ್ಕೊಂದು ವೃತ್ತದ ಕೇಂದ್ರಕ್ಕೆ ತಾವು ಕೂಡ್ತಾವೆ. ವೃತ್ತದ ಕೇಂದ್ರಕ್ಕೆ ಕೂಡಿಸ್ಲಿಕ್ಕೆ ಏನ್ ಮಾಡ್ತೇವೆ? ಒಂದು ತುದಿಯಿಂದ ಮತ್ತೊಂದು ತುದಿಗೆ ಅವು ಒಂದು ಗೆರೆ ತರ ಅಥವಾ ರೇಖೆ ತರ ಬರ್ತಾವೆ, ಹೌದೋ ಇಲ್ಲೋ? ಕಾರ್ಡ್ ಅಂದ್ರೆ ಏನು?
ಇದು ಒಂದು ಏನಿರುತ್ತೆ ಹೇಳಿ ನೋಡೋಣ. ಇದು ಸ್ವರಮೇಳ ಅಥವಾ ಜ್ಯಾ ಅಂತನೂ ಕರಿತೀವಿ ನಾವು. ಸೊ ಇಲ್ಲಿ ಏನಾಗುತ್ತೆ, ವೃತ್ತದ ಪರಿಧಿಯ ಮೇಲೆ ಎರಡು ಬಿಂದುಗಳನ್ನ ಸೇರಿಸಿ ಒಂದು ನೇರ ರೇಖಾಖಂಡದಿಂದ, ಆದರೆ ಅದಕ್ಕೆ ನಾವ್ ಏನಂತ ಕರಿತೀವಿ, ವೃತ್ತದ ಕೇಂದ್ರದ ಮೂಲಕ ಹೋಗುವುದಿಲ್ಲ, ಅದಕ್ಕೆ ನಾವ್ ಏನಂತ ಕರಿತೀವಿ, ಸ್ವರಮೇಳ ಅಂತ ಕರಿತೀವಿ. ಇಲ್ಲಿ ನೀವು ಗಮನಿಸಿದ್ರೆ ಈ ಒಂದು ಚುಕ್ಕಿ ಈ ಒಂದು ಕೇಂದ್ರದ ಮೇಲಿದೆ, ಈ ಚುಕ್ಕಿ ಈ ಕೇಂದ್ರದ ಮೇಲೆ, ಎರಡೂ ಬಂದು ಏನಾಗ್ತವೆ, ಪ್ರಾರಂಭ ಆಗಿ ಇಲ್ಲಿ ಕೂಡ್ತಾವೆ, ಹೌದೋ ಇಲ್ವೋ? ಹಾಗಾಗಿ ಇದಕ್ಕೆ ನಾವು ಕಾರ್ಡ್ ಅಂತ ಕರಿತೀವಿ. ಇದೇನಾಯ್ತು ಹೇಳಿ ಮಕ್ಳೇ, ಇದಕ್ಕೆ ಟ್ಯಾಂಜೆಂಟ್ ಅಂತ ಕರಿತೀವಿ ನಾವು. ಟ್ಯಾಂಜೆಂಟ್ ಅಂದ್ರೆ ಏನು ಹೇಳ್ಬೋದಾ ಯಾರಾದ್ರೂ? ಕೇಳಿದೀರಾ ಈ ಶಬ್ದ? ಟ್ಯಾಂಜೆಂಟ್ ಅಂದ್ರೆ ಏನು ಕೇಳಿದೀರಾ? ಸ್ಪರ್ಶಕ ಅಂತ ಕರಿತೀವಿ ನಾವು, ಸ್ಪರ್ಶಕ ಅಂತ ಕರಿತೀವಿ. ಯಾಕಂದ್ರೆ ಇದು ವೃತ್ತವನ್ನ ಸ್ಪರ್ಶ ಮಾಡಿ ಹೋಗ್ಬಿಡುತ್ತೆ, ಸ್ಪರ್ಶ ಮಾಡಿ ಹೋಗ್ಬಿಡುತ್ತೆ. ಸೊ ಇದು ಒಂದು ವಕ್ರರೇಖೆ ಇರ್ತದೆ. ಇದೇನ್ ಮಾಡ್ತದೆ, ವೃತ್ತಕ್ಕೆ ಒಂದೇ ಬಿಂದು ಏನ್ ಮಾಡ್ತೇವೆ, ಒಂದೇ ಬಿಂದು ಮೇಲೆ ಅದು ವೃತ್ತವನ್ನ ಮುಟ್ಟಿ ಹಾಗೆ ಹಾದು ಹೋಗ್ಬಿಡ್ತದೆ, ಬೇರೆ ಎಲ್ಲೂ ಮುಟ್ಟಿಲ್ಲದು. ಕೇವಲ ಈ ಬಿಂದುಗೆ ಮಾತ್ರ ಏನಾಗಿರ್ತದೆ, ಈ ಬಿಂದು ಮೇಲೆ ಮಾತ್ರ ವೃತ್ತಕ್ಕೆ ಅದು ಕೂಡಿರ್ತದ, ಬಿಟ್ಟು ಎಲ್ಲೂ ಅದು ವೃತ್ತಕ್ಕೆ ಮುಟ್ಟುದು ಹಾಗೆ ದಾಟ್ ಹೋಗ್ಬಿಡ್ತದ. ಅದಕ್ಕೆ ಸ್ಪರ್ಶಕ ಅಂತ ಕರಿತೀವಿ. ನಂತರ ಅರ್ಧ ಅರ್ಧ ವೃತ್ತ. ಹೌದಾ, ಅರ್ಧ ವೃತ್ತ ಅಂದ್ರೆ ಏನು? ಅರ್ಧ ವೃತ್ತ ಅಂದ್ರೆ ಏನು? ಇದೇನ್ ನೋಡ್ಲಿಕ್ಕತ್ತಿರಲ್ಲ ನೀವು, ಇಲ್ಲಿಂದ ಹಿಡಿದು ಇಲ್ಲಿ ತನ, ಇದಕ್ಕೆ ನಾವು ಅರ್ಧ ವೃತ್ತ ಅಂತ ಕರಿತೀವಿ. ಇಲ್ಲಿಂದ ಹಿಡಿದು ಹಿಂಗ್ ಇಲ್ಲಿ ತನ, ಅಥವಾ ಇಲ್ಲಿಂದ ಹಿಡಿದು ಹಿಂಗ್ ಕೆಳಗಡೆನೂ ಬರಬಹುದು, ಇದಕ್ಕೆ ಅರ್ಧ ವೃತ್ತ ಅಂತ ಕರಿತೀವಿ. ನಂತರ ಆರ್ಕ್ ಅಂತ ಬಂತು. ಆರ್ಕ್ ಅಂದ್ರೆ ಏನು ಹೇಳಿ ಮಕ್ಳೇ? ಆರ್ಕ್ ಆರ್ಕ್ ಅಂದ್ರೆ ಒಂದು ವೃತ್ತದ ಮೇಲೆ ಒಂದು ಚಿಕ್ಕದಾದ ಭಾಗ ಇರುವುದು, ವಕ್ರರೇಖೆಯ ಒಂದು ಭಾಗನೇ ಇಲ್ಲ ಏನಾಗಿರ್ತದೆ, ವೃತ್ತದ ಮೇಲೆ ನಾವು ತೆಗೆದುಕೊಂಡಿರ್ತೀವಿ, ಹೌದಾ? ಇದಕ್ಕೆ ನಾವು ಆರ್ಕ್ ಅಂತ ಕರಿತೀವಿ, ಈ ರೀತಿ. ಎಸ್. ಸೊ ಈ ಒಂದಿಷ್ಟೇನಿದು ಒಂದು ಮುಖ್ಯವಾದಂಥ ನಿಮ್ಮ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟ ಮತ್ತು ವೃತ್ತಕ್ಕೆ ಸಂಬಂಧಪಟ್ಟಂತಹ ಅದರ ಒಂದು ಭಾಗಗಳಾಗಿದ್ವು. ಓಕೆ. ಎಸ್. ಸೊ ಇವತ್ತಿನ ಸೆಷನ್ ಅಲ್ಲಿ ಏನನ್ನ ಕಲ್ತ್ವಿ ಮಕ್ಳೇ? ವಕ್ರರೇಖೆಗಳು ಅಂದ್ರೆ ಏನು, ಮೊದ್ಲಿಗೆ ಈ ಒಂದು ಚಾಪ್ಟರ್ ದಲ್ಲಿ ಏನೇನ್ ನೀವು ಕಲಿತೀರಿ ಅಂತ ನೋಡ್ಕೊಂಡ್ರಿ. ನಂತರ ವಕ್ರರೇಖೆಗಳ ಅರ್ಥ ನೋಡ್ಕೊಂಡ್ವಿ. ನಂತರ ವೃತ್ತ ಅಂದ್ರೆ ಏನು, ವೃತ್ತದ ಭಾಗಗಳನ್ನ ತಿಳ್ಕೊಂಡ್ರಿ. ಅದರ ಜೊತೆಗೆ ಭಿನ್ನರಾಶಿಗಳ ಮೇಲೆ MCQ ಸೆಷನ್ ಕೂಡ ಆಯ್ತು. ಈಗ ಡಿಕ್ಟೇಷನ್ ಕೊಡ್ತೀನಂತ ಮಕ್ಳೇ, ದಯವಿಟ್ಟು ಎಲ್ರು ಏನ್ ಮಾಡ್ಬೇಕು, ನಿಮ್ಮ ಒಂದು ಪುಸ್ತಕವನ್ನ ತೆಗೆದುಕೊಂಡು ಹೆಡ್ಡಿಂಗ್ ಹಾಕೊಳ್ರಿ, ಇವತ್ತಿನ ಒಂದು ಡೇಟ್ ಸಬ್ಜೆಕ್ಟ್ ಹಾಕೊಳ್ರಿ, ನಂತರ 5 ಈ ರೀತಿ ನಂಬರ್ ಸಂಖ್ಯೆಗಳನ್ನ ಹಾಕೊಳ್ರಿ. ನಾನು ಹೇಳ್ತೀನಿ ನಿಮಗೆ. ಮೊದಲನೇ ಒಂದು ಶಬ್ದ, ಮೊದಲನೇ ಒಂದು ಶಬ್ದ. ವ್ಯಾಸ. ಮೊದಲನೇ ಶಬ್ದ ಏನು? ವ್ಯಾಸ. ವ್ಯಾಸ. ಆಯ್ತಾ ಮಕ್ಳೇ? ಎಸ್. ಮುಂದಿನ ಶಬ್ದ, ಮುಂದಿನ ಶಬ್ದ ಅರ್ಧವೃತ್ತ. ಅರ್ಧ ವೃತ್ತ. ಅರ್ಧವೃತ್ತ. ಮೂರನೇ ಶಬ್ದ ಚರಕ. 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 ನಾಲ್ಕನೇ ಶಬ್ದ ಸಮಮಿತಿ. 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 ಐದನೇ ಶಬ್ದ ಕಾರ್ಯ.
ಕಾರ್ಯ. ಕಾರ್ಯ. ಮೊದಲನೇ ಶಬ್ದ ವ್ಯಾಸ, ಎರಡನೇ ಶಬ್ದ ಅರ್ಧವೃತ್ತ, ಮೂರನೇ ಶಬ್ದ ಚರಕ, ನಾಲ್ಕನೇ ಶಬ್ದ ಸಮಮಿತಿ ಮತ್ತು ಐದನೇ ಶಬ್ದ ಕಾರ್ಯ. ಐ ಹೋಪ್ ಎಲ್ರು ಬರ್ಕೊಂಡಿದಾರಾ ಅಂತ ಅನ್ಕೋತೀನಿ. ಓಕೆ. ಸೊ ಇವತ್ತಿನ ಒಂದು ವಿದ್ಯಾಶಕ್ತಿಯ ಒಂದು ಕ್ಲಾಸನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಕ್ಳೇ. ಮುಂದಿನ ಸೆಷನ್ ಅಲ್ಲಿ ಮತ್ತೆ ಭೇಟಿಯಾಗೋಣ, ಮತ್ತೆ ಹಲವಾರು ವಿಷಯದ ಮೇಲೆ ಚರ್ಚೆ ಮಾಡೋಣ ಅಂತ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.